ಮೂಲಕ ನಾವು ಇವತ್ತು ಕೆಜಿಎಫ್ ವರಿಷ್ಠಾಧಿಕಾರಿಗಳಿಗೆ ದಲಿತ ಸಂಘರ್ಷ ಸಮಿತಿ ಕೋಲಾರ ಜಿಲ್ಲಾ ಸಮಿತಿ ಮತ್ತು ಕೆಜಿಎಫ್ ತಾಲೂಕು ಸಮಿತಿ ಮತ್ತು ಬಡಮಾಕನಹಳ್ಳಿ ಬೇತ್ಮಂಗಲ ಪೊಲೀಸ್ ಸ್ಟೇಷನ್ ಲಿಮಿಟಿನ ಬಡಮಾಕನಹಳ್ಳಿ ಗ್ರಾಮಸ್ಥ ಯುವಕರು ಎಲ್ಲರೂ ಕೂಡ ಬಂದು ಅವರಿಗೆ ಒಂದು ಮನವಿಯನ್ನು ಕೊಟ್ಟಿವಿ. ಏನಂದರೆ ಏಪ್ರಿಲ್ 12ನೇ ತಾರೀಕು ಇಬ್ಬರು ವ್ಯಕ್ತಿಗಳು ಮೇಲ್ಜಾತಿಯ ಕುರುಬ ಕಮ್ಯುನಿಟಿ ಮತ್ತು ಇನ್ನೊಂದು ಜಾತಿಯ ಸಮುದಾಯದ ಒಬ್ಬ ಹುಡುಗ ಇಬ್ಬರು ಸೇರಿ ಏನಪ್ಪ ಅವ್ರ ಹೆಸರು ಸುಬ್ರಹ್ಮಣಿ ಮತ್ತು ಕುಮಾರ್ ಅನ್ನುವಂಥವ್ರು ಒಂದು ವೈರಲ್ ಮಾಡ್ತಾರೆ ಆಡಿಯೋ. ಆ ಆಡಿಯೋದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಬಡಮಾಕನಹಳ್ಳಿ ಗ್ರಾಮದಲ್ಲಿ ದಲಿತ ಸಂಘರ್ಷ ಸಮಿತಿ ಹುಡುಗರು ಬ್ಲೂ ಬಾವುಟಗಳನ್ನು ಕಟ್ಟಿ ಅಂಬೇಡ್ಕರ್ ಜಯಂತಿಗೆ ತಯಾರಾಗ್ತಾ ಇರ್ತಾರೆ. ಅದೇ ದಿವಸ ಆ ಗ್ರಾಮದಲ್ಲಿ ಗಂಗಾ ಹಬ್ಬ ಅಂತ ಒಂದು ಹಬ್ಬ ನಡೀತದೆ. ಆ ಹಬ್ಬದ ವಿಚಾರದಲ್ಲಿ ಅವರು ಕೇಸರಿ ಬಾವುಟಗಳನ್ನು ಕಟ್ಟಿರ್ತಾರೆ. ಕೇಸರಿ ಬಾವುಟಗಳು ಒಂದೇ ಇರಬೇಕಾಗಿತ್ತು ಊರಲ್ಲಿ, ಬ್ಲೂ ಬಾವುಟಗಳು ಇರಬಾರ್ದಾಗಿತ್ತು. ಈಗ ಬರ್ತಾ ಬರ್ತಾ ಈ ವಲಯದ್ದು ಜಾಸ್ತಿ ಆಗೋಗಿದೆ. ಇವರನ್ನು ನಾವು 1 ಎಕರೆ ಜಮೀನಾದರೂ ಮಾರಿ ದುಡ್ಡು ಖರ್ಚು ಮಾಡಿ ಇವರನ್ನು ಕತ್ತಿಗಳಿಂದ ಸಾನ್ ಹಿಡಿದು ಜವ್ರು ಬಿಡ್ತೀವಿ ಅಂತ ಆಡಿಯೋ ವೈರಲ್ ಆಗಿದೆ. ಕೊಲೆ ಬೆದರಿಕೆ ಹಾಕಿದ್ದಾರೆ ಮತ್ತು ವಲೀರು ಅನ್ನುವಂಥ ಪದವನ್ನು ಬಳಸಿ ಆಡಿಯೋದಲ್ಲಿ ಮಾತಾಡಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಇಟ್ಟು ಇವರು 12ನೇ ತಾರೀಕು ನಡೆದಂಥ ವೈರಲನ್ನು 18ನೇ ತಾರೀಕು ಗ್ರಾಮದ ಯುವಕರೆಲ್ಲರೂ ಸೇರಿ ವಿಶೇಷವಾಗಿ ಮುನ್ರಾಜ್ ಅನ್ನುವಂಥ ಒಬ್ಬ ವ್ಯಕ್ತಿ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ಬೇತ್ಮಂಗಲ ಪೊಲೀಸ್ ಸ್ಟೇಷನಲ್ಲಿ. ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿ FIR ಹಾಕ್ತಾರೆ. FIRಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಸೇರಿಸಿ ಒಂದು ಅಟ್ರಾಸಿಟಿಯನ್ನು ಬುಕ್ ಮಾಡ್ತಾರೆ. ಬುಕ್ ಮಾಡಿ ಅವ್ರನ್ನ ಕರೀತಾರ, ಇಟ್ಕೊಳ್ತಾರ, ಬಿಡ್ತಾರ, ನಮಗೇನು ಇದುವರೆಗೂ ಗೊತ್ತಾಗಲಿಲ್ಲ. ಆಮೇಲೆ ಬಂದು DYSP ಸಾಹೇಬರು ಮುನ್ರಾಜನ್ ಅವ್ರನ್ನ ಸ್ಟೇಟ್ಮೆಂಟಿಗೆ ಕರೀತಾರೆ. ಸ್ಟೇಟ್ಮೆಂಟ್ಗೆ ಬಂದಾಗ ಸ್ಟೇಟ್ಮೆಂಟ್ ಮಾಡುವಾಗ ಇವರನ್ನೇ ಹೆಚ್ಚು ತನಿಖೆ ಮಾಡ್ತಾ ಯಾವ ರೀತಿ ಆಯಿತು, ಹೆಂಗಾಯಿತು, ಏನಾಯಿತು ಅಂತ ಇವ್ರನ್ನೇ ಮಾಡ್ತಾರೆ. ಆಮೇಲೆ ಊರಿನವರೆಲ್ಲ ಸೇರಿ ತಾಲೂಕು ಕಮಿಟಿ ಏನಿದೆ, ನಮ್ಮ ತಂಬಾರ್ಲಹಳ್ಳಿ ರಾಮಣ್ಣ ತಾಲೂಕು ಸಂಚಾಲಕರು ಮತ್ತು ಸಂಘಟನಾ ಸಂಚಾಲಕರು ಇವರೆಲ್ಲರೂ ಪ್ರಸನ್ನ ಇವರೆಲ್ಲ ಹೋಗಿ ಸೇರಿ ಅಲ್ಲಿ DYSP ಹತ್ರ ಮಾತಾಡುವಾಗ ಅವ್ರು ಹೇಳ್ತಾರೆ, ನಾನು ಆದಷ್ಟು ಬೇಗನೆ ಬಡಮಾಕನಹಳ್ಳಿ ಗ್ರಾಮದಲ್ಲಿ ಶಾಂತಿ ಸಭೆ ಮಾಡ್ತೀನಿ, ಊರಿನೆಲ್ಲ ಕೂಡ ಶಾಂತಿಯುತವಾಗಿ ನೋಡ್ಕೊಳ್ಳೋ ರೀತಿಯಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಆವತ್ತಿಂದ ಇವತ್ತುವರೆಗೂ 15-20 ದಿವಸ ಆದರೂ ಕೂಡ ಇನ್ನೂ ಶಾಂತಿ ಸಭೆ ನಡೆದಿಲ್ಲ. ಆವತ್ತು ಕಾರಣ ಏನು ಕೊಡ್ತಾರೆ ಅಂದರೆ MLA ಅವರ ಆ ಊರಿನಲ್ಲಿ ಏನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ, ವಾಟರ್ ಫಿಲ್ಟರ್ ಓಪನ್ ಅಂತ. ಅದು ಕಾರಣ ಕೊಟ್ಟು ಆ ಶಾಂತಿ ಸಭೆಯನ್ನು ನಿಲ್ಲಿಸ್ತಾರೆ. ಅದಾದಮೇಲೆ ನಮ್ಮ ಜಿಲ್ಲಾ ಸಮಿತಿ ಗಮನಕ್ಕೆ ಇವರು ತಂದಿದ್ದರು. ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಬಂದು ಇವತ್ತು KGF ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿ ಇದ್ರ ಬಗ್ಗೆ ನಮಗೆ ನ್ಯಾಯ ಕೊಡಿಸಿ ಮತ್ತು ಯಾರು ಕಲ್ಫ್ರೈಟ್ಸ್ ಇದ್ದಾರೆ, ತೊಂದರೆ ಕೊಟ್ಟಿದ್ದಾರೆ ಮತ್ತು ಜಾತಿ ನಿಂದನೆ ಬಗ್ಗೆ ಮಾತಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಮತ್ತು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಊರಿನಲ್ಲಿ ಒಂದು ಶಾಂತಿ ಸಭೆಯನ್ನು ಮಾಡಿ ಎಲ್ಲರಿಗೂ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಊರು ಸುಗಮವಾಗಿರೋ ರೀತಿಯಲ್ಲಿ ಮಾಡಬೇಕು ಅಂತೇಳಿ ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸ್ತಾ ಅವರಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ. ಅದರ ಪ್ರಕಾರ ಇವತ್ತು ಬಂದು ಇಲ್ಲಿ ಮನವಿಯನ್ನು ಕೊಟ್ಟು ಎಲ್ಲರಿಗೂ ಕೂಡ ಸಮಾಧಾನ ಹೇಳಿ ಗ್ರಾಮಸ್ಥರು, ತಾಲೂಕು ಕಮಿಟಿ, KGF ತಾಲೂಕು ಕಮಿಟಿ, ಜಿಲ್ಲಾ ಸಮಿತಿ ಎಲ್ಲರೂ ಬಂದಿದ್ದೀವಿ. ಇಷ್ಟೇ ವಿಚಾರ. ಜೈ ಭೀಮ್. ಬಂದಿದೆ ನೋಡಿ ಕಂಪ್ಲೇಂಟ್ ಇವರೇ. ಬಡಮಾಕನಹಳ್ಳಿ ಗ್ರಾಮದಲ್ಲಿ ಒಂದು ಹಬ್ಬ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬರ ಚಿತ್ರ ಇರುವಂಥ ಒಂದು ಬಾವುಟವನ್ನು ಕಟ್ಟಿದ್ದಕ್ಕೆ ಕುಮಾರ್ ಅನ್ನೋ ವ್ಯಕ್ತಿ ಮತ್ತು ಸುಬ್ರಹ್ಮಣ್ಯ ಅನ್ನೋ ವ್ಯಕ್ತಿ ಅವರಿಬ್ಬರ ನಡುವೆ ಒಂದು ಚಟಾಪಟಿ ಒಂದು ಕಾರ್ಯಕ್ರಮ ನಡೀತದೆ. ಆ ಮಾತುಗಳಲ್ಲಿ ಬಾಬಾ ಸಾಹೇಬರು ಅನ್ನೊಂದು ಒಂದು ಅವಹೇಳನಕಾರಿಯಾಗಿ ಈ ಕೆಳಜಾತಿಯವರು ಎಲ್ಲಿದ್ದವರು ಎಲ್ಲಿಗೆ ಬಂದಿದ್ದಾರೆ, ಇವ್ರನ್ನ ಇಲ್ಲಿಗೆ ಬಿಟ್ಟರೆ ನಾಳೆ ದಿವಸ ನಮಗೆ ಜಾಗ ಇರಲ್ಲ ಅಂತ ಹೇಳ್ಬಿಟ್ಟು ಒಂದು ಅವಾಚಕ ಶಬ್ದದಿಂದ ಮಾತಾಡಿದ್ದಾರೆ. ಮತ್ತು ನಾವೆಲ್ಲ ಹಿಂದೂ ಧರ್ಮದವರು, ಗಿದ್ದುಲೆಲ್ಲ ಬಿಟ್ಬಿಡ್ಬೇಕು ಅಂತ ಮಾತಾಡಿದ್ದಾರೆ. ಹಾಗಾದರೆ ದಲಿತರು ಯಾವ ಧರ್ಮದವರು? ನಾವು ಹಿಂದೂ ಧರ್ಮದವರಲ್ವಾ? ನಮ್ಮನ್ನ ಯಾಕೆ ಈ ಥರ ಕೀಳಾಗಿ ಮಾತಾಡ್ತಾ ಇದ್ದಾರೆ? ಮತ್ತು ಏನೋ ಸಾನೆ ಹಿಡಿಸಿದ್ದಾರೆ ಅಂತ ಒಂದು ಚಾಕುವಿಗೆ, ಆ ಸಾನೆ ಹಿಡಿಸಿರುವಂಥ ಚಾಕುನಲ್ಲಿ ಎಲ್ಲರನ್ನೂ ತೀಡಾಕ್ತೀನಿ, ನೀಸಾಕ್ತೀನಿ ಅಂತ ಹೇಳ್ಬಿಟ್ಟು ಬಹಳ ಅವಾಚಕ ಶಬ್ದಗಳಿಂದ ಮಾತಾಡಿ ಜಾತಿ ನಿಂದನೆಯಿಂದ ಮಾತಾಡಿದ್ದಾರೆ. ಅದು ದಲಿತರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಬಡಮಾಕನಹಳ್ಳಿ ಗ್ರಾಮದಲ್ಲಿ ಆ ಸುಬ್ರಹ್ಮಣ್ಯ ವ್ಯಕ್ತಿ ಮತ್ತು ಕುಮಾರ್ ಅನ್ನೋ ವ್ಯಕ್ತಿ ಇಬ್ಬರ ನಡುವೆ ಚರ್ಚೆ ನಡೆದಿದ್ದಾವೆ. ಇದ್ರ ಕ್ರಮವಾಗಿ ಎಲ್ಲರೂ ಬಂದು ನಮ್ಮ DSS ಸಂಘದಲ್ಲಿರುವಂತಹ ತಾಲೂಕು ಕಮಿಟಿಯವರು ಮತ್ತು ಡಿಸ್ಟಿಕ್ ಕಮಿಟಿಯವರು ಎಲ್ಲರೂ ಬಂದು SP ಸಾಹೇಬರಿಗೆ ಒಂದು ಲೆಟರ್ ಮುಖಾಂತರ ಕೊಟ್ಟು ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ಮುಖಾಂತರ ಶಾಂತಿ ಸಭೆ ನಡೆಸಿ ಮತ್ತು ಅವರಿಬ್ಬರ ಕುಮಾರ್ ಮತ್ತು ಸುಬ್ರಹ್ಮಣ್ಯನ ವ್ಯಕ್ತಿಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಹೌದು, ಬಡಮಾಕನಹಳ್ಳಿ ಗ್ರಾಮದಲ್ಲಿ ಇದು 2ನೇ ಸಲ ಆಗಿರೋದು ಅಟ್ರಾಸಿಟಿ ಕೇಸ್. 3ನೇ ಸಲ ಆಗಿರೋದು. ಚಳವಳಿಗಳು ಅಟ್ರಾಸಿಟಿ ಆಗಿದೆ. ಮತ್ತೆ 2 ಸಲ ಶಾಂತಿ ಸಭೆ ಸಹ ನಡೆದಿದೆ. ಇದು ಸೇರಿದ್ರೆ 3ನೇ ಸಲ ಶಾಂತಿ ಸಭೆ ಆಗುತ್ತೆ. ಆದರೂ ಸಹ ಅವರ ಮೇಲ್ಜಾತಿಯವರನ್ನ ಯಾವುದೇ ರೀತಿಯಲ್ಲಿ ಮಟ್ಟ ಹಾಕೋದಕ್ಕೆ ಯಾರ ಕೈಯಲ್ಲೂ ಆಗ್ತಾ ಇಲ್ಲ.
ಈ ಚಳುವಳಿಗಳು ಸಹಿತ ಆಗಿ ತಮ್ಮ ಸ್ವಂತ ಜವಾಬ್ದಾರಿಯನ್ನು ಮರೆತು ಬೇರೆ ಬೇರೆಯಾಗಿ ವಿಂಗಡಣೆ ಆಗಿರೋದ್ರಿಂದ ಈ ಥರದಂಥ ಘಟನೆಗಳು ನಡೀತಾ ಇದ್ದಾವೆ. KGF ತಾಲೂಕಿಗೆ ಸಂಬಂಧಪಟ್ಟಂಗೆ ರಾಜಕೀಯ ವ್ಯಕ್ತಿಗಳು ಯಾರು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಗೆದ್ದಿರ್ತಕ್ಕಂಥವ್ರಿದ್ದಾರೆ ಅವರು ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸದೇ ಇರೋದ್ರಿಂದ ಮತ್ತು ಗ್ರಾಮಗಳಲ್ಲಿ ಜಾತಿಗಳ ಮಧ್ಯ ಅವರನ್ನು ಒಂದುಗೂಡಿಸೋಕ್ಕೆ ಆಗದೇ ಇರೋದ್ರಿಂದ ಇವತ್ತಿನ ದಿವಸ ಈ ಜಾತಿ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಇದನ್ನು ಮರುಕಳಿಸದಂತೆ ನೋಡಿಕೊಳ್ಳೋದು ದಲಿತ ಸಂಘರ್ಷ ಸಮಿತಿಯ ದೊಡ್ಡ ಜವಾಬ್ದಾರಿಯಾಗಿದೆ. ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳಿನ ಮೇಲೆ ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಟ್ಟು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವಂಥ ರೀತಿಯಲ್ಲಿ ಎಲ್ಲ ಜಾತಿಗಳಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ತಿಳಿಸ್ತಾ ಈ ಎಲ್ಲ ಊರುಗಳಲ್ಲೂ ಕೂಡ ಶಾಂತಿ ಕಾಪಾಡೋದ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಅಟ್ರಾಸಿಟಿ ಕಮಿಟಿ ದೂರದ ಕಾರ್ಯದರ್ಶಿಗಳು DSP ಬರ್ತಾರೆ. ಈಗ ತಾವು ಎಸ್ಪಿಗೆ ದೂರು ನೀಡಿದ್ದೀರಾ? ಅಟ್ರಾಸಿಟಿ ಕಮಿಟಿಯಲ್ಲಿ DYSP ಸಾಹೇಬರು ಬಂದು FIR ಹಾಕಿದ್ದಾರೆ ಮತ್ತು ಅದ್ರ ಜೊತೆ ಒಳ್ಳೆ ರೀತಿಯಲ್ಲಿ ನಮ್ಮ ಜೊತೆನೂ ಕರೆದು ತಾಲೂಕು ಕಮಿಟಿಯವ್ರ ಜೊತೆ ಮಾತಾಡಿದ್ದಾರೆ. ವಿನಾಕಾರಣ ಅವತ್ತು MLA ಅವರಲ್ಲಿ ವಾಟರ್ ಫಿಲ್ಟರ್ ಓಪನ್ ಮಾಡೋಕೆ ಬರ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಶಾಂತಿ ಸಭೆ ಸ್ಥಗಿತ ಆಗಿದೆ. ಆದ್ದರಿಂದ SP ಸಾಹೇಬರು ಬರಬೇಕು ಅನ್ನುವಂಥ ಮನವಿಯೊಂದಿಗೆ ನಾವು ಬಂದು DYSP ಸಾಹೇಬ್ರ ಮೇಲೆ ಏನು ದೂರು ಕೊಡ್ತಾ ಇಲ್ಲ. ಇಬ್ಬರೂ ಸೇರಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಶಾಂತಿ ಸಭೆ ಮಾಡಿ. ಯಾವಾಗ ಮಾಡ್ತಾರೆ? ನೆಕ್ಸ್ಟ್ ವೀಕ್ ಡೇಟ್ ಏನು ಹೇಳಲಿಲ್ಲ, ನೆಕ್ಸ್ಟ್ ವೀಕ್ ಅಂತ ಹೇಳಿದ್ದಾರೆ. DYSP ಸಾಹೇಬರು ಊರಲ್ಲಿ ಇಲ್ದಿರೋ ರಾಮನಗರ ಯಾರೋ ಮಿನಿಸ್ಟರ್ಗೆ ಬಂದೋಬಸ್ತ್ ಹೋಗಿರೋದ್ರಿಂದ ಅವ್ರು ಬಂದ ತಕ್ಷಣ ನೆಕ್ಸ್ಟ್ ವೀಕಲ್ಲಿ ಮಾಡ್ತೀವಿ ಅಂತ ಈಗ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ.